ವಿಚಕ್ರಮೆ ಪೃಥಿವೀಮೇಷ ಏತಾಂ ಕ್ಷೇತ್ರಾಯ ವಿಷ್ಟಿರ್ಮನುಷೇ ದಶಸ್ಯನ್ ಧ್ರುವಾಸೋ ಅಸ್ಯ ಕೀರ ಯೋಜನಾ ಸಹ ಉರುಕ್ಷಿತಗುಂ ಸುಜನಿಮಾಚಕಾರ ತ್ರಿರ್ದೇವಃ ಪೃಥಿವೀಮೇಷ ಏತಾಂ ವಿಚಕ್ರಮೆ ಶತರ್ಚ ಸಮ್ಮಹಿತ್ವಾ ಪ್ರವಿಷ್ಣುರಸ್ತು ಸವಸಸ್ತವೀಯಾನ್ ವೇಷಗೃಹ್ಯಸ್ಯ ಸ್ಥವಿರಸ್ಯ ನಾಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖ ಕ್ಷೇಮ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋ ನಾವು ನೋಡೋಣ. ಮೀನರಾಶಿಗೆ ಒಂದು ಅದ್ಭುತ ಮತ್ತೆ ಉನ್ನತ ಕಾಲ ಅನ್ನುವಂಥದ್ದು ಪ್ರಾರಂಭ ಆಗೋಯ್ತು. ಅದರಲ್ಲೂ ಜುಲೈ ತಿಂಗಳು ಬಂದು ಅತ್ಯಂತ ಸಂತೋಷ ಪಡುವಂತಹ ಮಾಸ. ಜುಲೈ ತಿಂಗಳಲ್ಲಿ ಮೀನರಾಶಿಯವರು ಖಂಡಿತವಾಗಲೂ ಸುಖ ಸಂತೋಷ ನೆಮ್ಮದಿಯನ್ನ ಹೆಚ್ಚು ಪ್ರಮಾಣ ಕಾಣ್ತೀರ. ನಿಮ್ಮ ಒಂದು ಅಭಿವೃದ್ಧಿ, ಸಿರಿತನ, ಶ್ರೀಮಂತಿಕೆ ಎಲ್ಲವೂ ಕೂಡ ಸಾಧನೆ ಸಿದ್ಧಿಯಾಗುವಂತ ಒಂದು ಒಳ್ಳೆಯ ಲಕ್ಷಣದ ದಿನಗಳು ಕಾಣ್ತಾ ಇದೆ. ಯಾವುದೇ ಕಾರಣಕ್ಕೂ ಜುಲೈ ತಿಂಗಳನ್ನು ನೀವು ನೆಗ್ಲಿಜೆನ್ಸಿ ಮಾಡಕ್ ಹೋಗ್ಬೇಡಿ. ತಾಳ್ಮೆ ತುಂಬಾನೇ ಮುಖ್ಯ. ಮೀನರಾಶಿಯವರಿಗೆ ತಾಳ್ಮೆ ತುಂಬಾ ಮುಖ್ಯ. ನಿಮ್ಮ ಬಾಯಿ ನಿಮ್ಮನ್ನ ಕೆಡಿಸುತ್ತೆ. ಆದಷ್ಟು ಕೂಡ ನೀವು ಮಾತಲ್ಲಿ ಮಾತ್ರ ಹುಷಾರಾಗಿರಿ, ಉಳಿದ ಎಲ್ಲಾ ವಿಚಾರದಲ್ಲೂ ಸುಖ ಕೊಡುತ್ತೆ. ಮತ್ತೆ ವಾಹನ ಚಾಲನೆ, ಈ ಎರಡು ವಿಚಾರದಲ್ಲಿ ಮಾತ್ರ ಹುಷಾರಾಗಿರ್ಬೇಕು. ಜುಲೈ ತಿಂಗಳಲ್ಲಿ ಒಂದು ನಿಮ್ಮ ಮಾತು, ಇನ್ನೊಂದು ವಾಹನ, ಈ ಎರಡು ವಿಚಾರದಲ್ಲಿ ಎಚ್ಚರವಾಗಿರಿ. ಲೂಸ್ ಟಾಕ್ಸ್ ಮಾತಾಡಕ್ ಹೋಗ್ಬೇಡಿ. ಬೇಡವಾದ ವಿಷಯನ ಯಾರ ಜೊತೆನೂ ಚರ್ಚೆ ಮಾಡಕ್ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು ಮಾಡಿ. ವಾಹನ ಓಡಿಸ್ಬೇಕಾದ್ರೆ ಎಚ್ಚರದಿಂದ, ಎರಡು ಕಣ್ಣು ಭಗವಂತ ಕೊಟ್ಟಿದ್ದಾನೆ, ಇನ್ನೆರಡು ಕಣ್ಣನ್ನ ನೀವು ಉಪಯೋಗಿಸ್ಬಂದ್ರೆ ನಿಮ್ಮ ಬುದ್ಧಿ ಉಪಯೋಗಿಸಿ ಹುಷಾರಾಗಿ ವಾಹನ, 2 ವೀಲರ್ ಆಗಲಿ 4 ವೀಲರ್ ಆಗಲಿ ಚಾಲನೆ ಮಾಡಿ. ಈ ಎರಡು ವಿಚಾರದಲ್ಲಿ ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಮೀನರಾಶಿಗೆ ಜನ್ಮ ಶನಿ ಪ್ರಭಾವ ಇದ್ರೂ ಸಹ ಗುರುವಿನ ದೃಷ್ಟಿ ಶನಿ ಮೇಲೆ ಬಿದ್ದಾಯ್ತು. ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿದ್ದಾಯ್ತು. ಹಾಗಾಗಿ ಶನಿ ಬಂದು ನ್ಯೂಟ್ರಲ್ ಆಗ್ಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಇದನ್ನ ನಿಮ್ಗೆ ಇನ್ನೊಂದ್ಸಲ ಹೇಳ್ತೀನಿ. ನಿಮಗೆ ಜನ್ಮ ಶನಿ ಪ್ರಭಾವ ನಡೀತಾ ಇದೆ ಮೀನರಾಶಿಯವರಿಗೆ. ಜನ್ಮ ಶನಿ ಅನ್ನೋದು ತುಂಬಾ ಕೆಟ್ಟದ್ದು. ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು ಜನ್ಮ ಶನಿ. ಆದ್ರೆ ಯಾವಾಗ ಗುರುವಿನ ನೇರ 9ನೇ ಮನೆಯ ದೃಷ್ಟಿ ಶನಿ ಮೇಲೆ ಬೀಳುತ್ತೋ ಅಲ್ಲಿಗೆ ಶನಿ ಬಂದು ಪಾಸಿಟಿವ್ ಇಲ್ಲ, ನೆಗೆಟಿವ್ ಇಲ್ಲ, ನ್ಯೂಟ್ರಲ್ ಸಿಸ್ಟಮ್ ಟೈಮ್ಗೆ ಬಂದ್ಬಿಡ್ತಾರೆ. ಅಂದ್ರೆ ಈ ಕಡೆ ಏನು ಮಾಡಲ್ಲ, ಸುಮ್ಮನೆ ಇದ್ದು ಬಿಡ್ತಾರೆ ಅವ್ರ ಪಾಡು. ಆಯ್ತಪ್ಪ ಗುರು, ನಿನ್ನ ಅನುಗ್ರಹ ಇದೆ ಮೀನ ರಾಶಿ ಮೇಲೆ, ನಾನು ಕೂತಿದ್ದೀನಿ ಮೀನ ರಾಶಿಯಲ್ಲಿ, ನಾನೇನು ಮಾಡಲ್ಲ, ಒಳ್ಳೇದು ಮಾಡಲ್ಲ ಕೆಟ್ಟದ್ದು ಮಾಡಲ್ಲ, ಸುಮ್ಮನೆ ಕೂತಿರ್ತೀನಿ. ಎಲ್ಲಿವರೆಗೂ? 2027 ಜೂನ್ 15 ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ. ಸುಮ್ಮನೆ ಕೂತಿರ್ತಾನೆ, ಏನು ಡಿಸ್ಟರ್ಬೆನ್ಸ್ ಇಲ್ಲ. ಹಾಗಾಗಿ ಶನಿಯಿಂದ ನಿಮ್ಗೆ ಪಾಸಿಟಿವ್ ಆಯ್ತಾ? ಎರಡನೇದು, ಕುಜ 3ನೇ ಮನೆ, ಶತ್ರು ಮನೆನೇ ಆಗ್ಬೋದು, ಬಟ್ 3ನೇ ಮನೆ ಧೈರ್ಯವನ್ನು ಕೊಡ್ತಾನ. ಕುಜ ನಿಮ್ಗೆ ದ್ವಿತೀಯ ಮತ್ತು ಭಾಗ್ಯಸ್ಥಾನಾಧಿಪತಿ, ಧೈರ್ಯವನ್ನು ಹೆಚ್ಚು ಕೊಡ್ತಾನೆ. ನೆಗೆಟಿವ್ ಇಲ್ಲ, ಕುಜ ದೋಷ ಇಲ್ಲ ತಾತ್ಕಾಲಿಕವಾಗಿ. ಚತುರ್ಥಾಧಿಪತಿ ಚತುರ್ಥಕ್ಕೆ ಬರ್ತಾರೆ, ವಕ್ರಿಯಾಗಿ ಬರ್ತಾರೆ. ಅದು ಯಾವಾಗಿಂದ? ಅದು 7ನೇ ತಾರೀಕಿಂದ ನಿಮ್ಗೆ 5ನೇ ಮನೆಯಲ್ಲಿರ್ತಕ್ಕಂಥ ಬುಧ ವಕ್ರಿಯಾಗಿ 4ನೇ ಮನದ ಫಲ ಕೊಡೋಕೆ ಶುರು ಮಾಡ್ತಾರೆ. ಅಲ್ಲಿಗೆ ವ್ಯಾಪಾರ, ವಿದ್ಯೆ, ಬುದ್ಧಿ, ಜ್ಞಾನ, ಅಭಿವೃದ್ಧಿ ಚೆನ್ನಾಗಿರುತ್ತೆ. ಇನ್ನು ಪಂಚಮಕ್ಕೆ ನಿಮಗೆ ಸೂರ್ಯ ಬರ್ತಾರೆ 5ನೇ ಮನೆಗೆ. 16ನೇ ತಾರೀಕು 5ನೇ ಮನೆಗೆ ಸೂರ್ಯ ಬರ್ತಾರೆ. ಇಲ್ಲಿಗಾಗಲೇ ಗುರು ಇದ್ದಾರೆ. 5ನೇ ಮನೆ ಗುರು ಸೂರ್ಯ ಫಲ ಕೊನೆಗೆ ಹೇಳ್ತೀನಿ, ಸ್ತೋತ್ರಗಳನ್ನು ಹೇಳ್ತೀನಿ. ಅದೊಂದು ಉತ್ತಮವಾದ ಫಲ. ಇನ್ನು 12ನೇ ಮನೆ ರಾಹು, 6ನೇ ಮನೆ ಕೇತು, ಅದು ಮೀನ ರಾಶಿಯವರಿಗೆ ತುಂಬಾ ಒಳ್ಳೆಯದು. ಪಾಪಸ್ಥಾನದಲ್ಲಿ ಪಾಪಗ್ರಹಗಳಿದೆ. ಇನ್ಯಾವ ಗ್ರಹದ ಬಗ್ಗೆ ಹೇಳ್ಬೇಕು ನಾನು? ಇನ್ನು ಕೇವಲ ನಮಗೆ ಶುಕ್ರ ಮಾತ್ರ ಉಳಿದಿದೆ. ಶುಕ್ರ ಬಂದು ಚೆನ್ನಾಗಿಲ್ಲ. ಹಾಗಾಗಿ ಸ್ವಲ್ಪ ಜುಲೈ ತಿಂಗಳಲ್ಲಿ ಮನೆಯಲ್ಲಿ ವ್ಯಾಜ್ಯಗಳಾಗೋದು, ಅಪ್ಪ ಅಮ್ಮನ ಜೊತೆ ಕಿರಿಕಿರಿ ಆಗೋದು, ಹೆಂಡತಿ ಗಂಡನ ಜೊತೆ ಜಗಳ ಆಗೋದು, ಸ್ವಲ್ಪ ವ್ಯಾಜ್ಯಗಳು ಬರುವಂತ ಸಾಧ್ಯತೆ. ಈ ತಿಂಗಳು ನೀವು ಒಂದು ಕಾರ್ ತಗೊಳ್ಳೋದು, ಒಂದು ಮೊಬೈಲ್ ತಗೊಳ್ಳೋದು, ಈ ತರದ್ದೇನೋ ಡಿಸೈರ್ಸ್ ಅನ್ನ ಫುಲ್ಫಿಲ್ ಮಾಡ್ಕೋಬೇಡಿ, ಸುಮ್ಮನೆ ಇದ್ಬಿಡಿ. ಈಗ ಇರೋದೇ ಸಾಕು ನಿಮ್ಮ ಹತ್ರ. ಜುಲೈ ತಿಂಗಳೆಲ್ಲ ಆಷಾಢ ಮಾಸ, ನಮಗೆ ದೇವತೆಗಳ ಮಾಸ. ಹೆಚ್ಚು ದೈವತ ಆರಾಧನೆ ಮಾಡಿ, ದೇವರ ದರ್ಶನಗಳನ್ನು ಹೆಚ್ಚು ಮಾಡಿ, ಯಾವುದೇ ಶುಭ ಕಾರ್ಯ ಕೈ ಹಾಕ್ಬಿಡಿ. ಜುಲೈ ತಿಂಗಳಲ್ಲಿ ಮೀನ ರಾಶಿಯವರಿಗೆ ಖಂಡಿತವಾಗಲೂ ಸುಖ ಸಂತೋಷ, ವಾಹನ, ಅಭಿವೃದ್ಧಿ ಇದೆಲ್ಲ ಇರುತ್ತೆ, ಹೊಸದಾಗಿ ಸಿಗೋದಿಲ್ಲ. ಧನಾಕಾಂಕ್ಷಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಮೀನರಾಶಿಯವರಿಗೆ ಈ ತಿಂಗಳು ಒಂದು ಮರೆಯಕ್ಕಾಗದೇ ಇರತಕ್ಕಂಥ ತಿಂಗಳಾಗುತ್ತೆ ನಿಮ್ಮ ಜೀವನದಲ್ಲಿ. ನಿಮ್ಮ ಇಡೀ ಜೀವನದಲ್ಲೇ ಜುಲೈ ತಿಂಗಳು ನಿಮಗೆ ಮರೆಯಕ್ಕಾಗದೇ ಇರತಕ್ಕಂಥ ಪಾಸಿಟಿವ್ ಶುಭ ಫಲ.
ಅದೇನು ಗುರುಳೆ ಮರೆಯಕ್ಕಾಗದೆ ಅಂತಂದ್ರೆ ಈ ತಿಂಗಳೇನೋ ನಂಗೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತಾ ಅಂತೆಲ್ಲ ಭಯ ಪಡಂಗಿಲ್ಲ. ಮರೆಯಕ್ಕಾಗದೇ ಇರತಕ್ಕಂಥ ಒಂದು ಮಾಸವಾಗಿ ಪರಿವರ್ತನೆಯಾಗಿ ಒಂದು ಫ್ಯೂಚರು ಬ್ರೈಟ್ ಆಗಿ ಕಾಣುವಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನೋದು ಸೃಷ್ಟಿಯಾಗುತ್ತೆ. ಆದರೆ ಯಾವ ಕಾರಣಕ್ಕೂ ನೀವು ಹೆಚ್ಚು ನಾನು ನಂದು ಅನ್ನುವಂತಹ ಒಂದು ಅಹಂಕಾರಕ್ಕೆ ಬರ್ಲಿಕ್ಕೆ ಹೋಗ್ಬೇಡಿ. ಮೀನರಾಶಿಯವರು ತುಂಬಾ ಮುಖ್ಯ. ಆರೋಗ್ಯ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಮೊಣಕಾಲು ಕಾಲು ಸ್ವಲ್ಪ ತೊಂದರೆಗಳು ಬರ್ಬೋದು, ಹುಷಾರಾಗಿರಿ, ಅದು ಬಹಳ ಜಾಗ್ರತೆ. ಇನ್ನು 5ನೇ ಮನೆಯಲ್ಲಿ ಯಾರು ಸೂರ್ಯ ಬಂದಾಗ ಏನು ಫಲ? ಪಂಚಮ ಸೂರ್ಯ, ಅದನ್ನ ತಿಳಿಸ್ತೀನಿ, ಸ್ತೋತ್ರದ ಮುಖಾಂತರ ತಿಳಿಸ್ತೀನಿ ನಾನು. ಸ್ವಲ್ಪಾಪತ್ಯಂ ತೈಲವರ್ಗೇ ಶುಭಶಕ್ತಿಂ ಸೌಖ್ಯೇರ್ಯುಕ್ತಂ ಸತ್ಕ್ರಿಯಾರ್ಥೌಮಿ ಮುಕ್ತಂ ಭ್ರಾಂತ ಸ್ವಾಂತಂ ಮಾನವಂ ಹಿ ಪ್ರಕುರ್ಯಾತ್ಸು ಸ್ಥಾನೆ ಭಾನುಮಾನ್ ವರ್ತಮಾನಃ. ಎಷ್ಟು ಕಷ್ಟ ನೋಡಿ 5ನೇ ಮನೆ ಸೂರ್ಯನ ಸ್ತೋತ್ರ ಹೇಳೋದಕ್ಕೆ. ಗೋಚಾರದಲ್ಲಿ ಸೂರ್ಯ ಮೀನರಾಶಿಯವರಿಗೆ ಪಂಚಮಕ್ಕೆ ಬಂದಾಗ ಸಂತಾನದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ. 5ನೇ ಮನೆ ಸಂತಾನ ಸ್ಥಾನ, ತೊಂದರೆಗಳು ಉಂಟಾಗುತ್ತೆ. ಬೇಡ ಬಿಡಿ, ನಮ್ಗೆ ಸಂತಾನ ಇದೆ, ಆಷಾಢ ಮಾಸ, ನಮ್ಗೇನು ಸಂತಾನ ಬೇಕು? 15ನೇ ತಾರೀಕು ಆಷಾಢ ಮಾಸ ಬಂದ್ಬಿಡುತ್ತೆ. ಈಗ ನಿಜ ಜ್ಯೇಷ್ಠದ್ದು ಬಹುಳ ಪಕ್ಷ ಜುಲೈ ಪ್ರಾರಂಭದಲ್ಲಿ ನಡೆಯುತ್ತೆ 16ನೇ ತಾರೀಕುವರೆಗೂ. ಅದಾದ್ಮೇಲೆ ನಮಗೆ ಆಷಾಢ ಮಾಸ 15ನೇ ತಾರೀಕಿಂದನೇ ಆಷಾಢ ಮಾಸ ಪ್ರಾರಂಭ ಆಗ್ಬಿಡುತ್ತೆ. ನಮ್ಗೇನಕ್ಕೆ ಬೇಕು ಆಷಾಢ ಮಾಸದಲ್ಲಿ? ನಾವು ಸಂತಾನಕ್ಕೆ ಪ್ಲಾನೇ ಮಾಡೋದಿಲ್ಲ ನಮ್ಮ ಭಾರತೀಯರು. ಯಾಕೆಂತಂದ್ರೆ ಅದು ಉತ್ತಮ ಮಾಸ ಅಲ್ಲ. ಗಂಡ ಹೆಂಡ್ತಿನೂ ಒಟ್ಟಿಗೆ ಇರೋದಿಲ್ಲ. ಮದುವೆ ಆಗಿದ ತಕ್ಷಣ ಮೊದಲನೇ ವರ್ಷದಲ್ಲಿ ಹೆಂಡ್ತಿನ ತವರು ಮನೆಗೆ ಕಳಿಸ್ಬಿಡ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ ವಿಚಾರ, ನಾನು ಪ್ರತ್ಯೇಕವಾಗಿ ಹೇಳೋದೇನಿಲ್ಲ. ಹಾಗಾಗಿ ಸಂತಾನದಲ್ಲಿ ಸ್ವಲ್ಪ ಉತ್ತಮ ಇರೋದಿಲ್ಲ. ಶಿವ ಪಾರ್ವತಿಯರ ಭಕ್ತಿ ಅನ್ನೋದು ವೃದ್ಧಿ ಆಗುತ್ತೆ. ಸುಖ ಸಂಪತ್ತು ವೃದ್ಧಿ ಆಗುತ್ತೆ. ಸತ್ಕರ್ಮ ಅಂದ್ರೆ ಒಳ್ಳೆ ಕರ್ಮ, ಧನ ಅಭಿವೃದ್ಧಿ ಆಗುತ್ತೆ. ಹೆಚ್ಚಿನ ಶಕ್ತಿ ಅನ್ನುವಂಥದ್ದು ಕಾಡುತ್ತೆ. ಪಾಸಿಟಿವ್ ಅನ್ನುವಂಥದ್ದು ಉತ್ಪತ್ತಿ ಆಗುತ್ತೆ. ಸೂರ್ಯನಿಂದ ವಿಶೇಷ ಫಲ, ಉತ್ತಮ ಫಲ ಸಿಕ್ತು. ಹಾಗೆ 5ನೇ ಮನೆ ಗುರು ಫಲನೂ ನೋಡ್ಬೇಕಲ್ಲ. 5ನೇ ಮನೆ ಗುರು ಅದೇ ಅಲ್ವಾ ನಿಮ್ಮ ಜೀವನ. 5ನೇ ಮನೆ ಗುರು ಬಂದಾಗಿಂದನೇ ಒಂದ್ ಸ್ವಲ್ಪ ಎಲ್ಲ ಉಸಿರಾಡ್ತಾ ಇರೋದು ಯಾರೋ ಮೀನರಾಶಿಯವರು. ಆಯ್ತು. ಸನ್ಮಿತ್ರ ಮಂತ್ರೋತ್ತಮ ಮಂತ್ರಶಾಸ್ತ್ರ ಮುಖ್ಯಾನಿ ನಾನಾ ಧನ ವಾಹನಾನಿ ದದ್ಯಾದ್ ಗುರು ಕೋಮಲ ವಾಗ್ವಿಲಾಸಂ ಪ್ರಸೂತಿ ಕಾಲೇ ತನಯಾಲಯಸ್ಯಸಿ. ಗೋಚಾರದಲ್ಲಿ ಮೀನರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಗುರು ಪಂಚಮಕ್ಕೆ ಬಂದು ಅದು ಉಚ್ಚ ಸ್ಥಾನದಲ್ಲಿದ್ದು ಸಂಪೂರ್ಣ ಗುರುಬಲವನ್ನು ಕೊಡುವಂತಹ ಸಂದರ್ಭದಲ್ಲಿ ಒಳ್ಳೆಯ ಮಿತ್ರರು ಅಭಿವೃದ್ಧಿಯಾಗಿ, ಉತ್ತಮ ಶಾಸ್ತ್ರ ಮಂತ್ರ ಪೂಜೆ ಅಭಿವೃದ್ಧಿಯಾಗಿ, ಒಳ್ಳೆ ಜನರ ಸಹವಾಸವನ್ನ ಮಾಡ್ತಾ, ಕೋಪವನ್ನ ಕಡಿಮೆಯನ್ನ ಮಾಡ್ಕೊಳ್ತಾ, ನಾನಾ ವಿಧದ ಧನ ವಾಹನ ಮತ್ತು ಕೋಮಲ ವಾಣಿ ಉಳ್ಳವರಾಗಿರ್ತೀರಾ. ತುಂಬಾ ಹಾರ್ಷಾಗಿ ಮಾತಾಡುವಂಥ ವ್ಯಕ್ತಿಗಳು ದಿಢೀರಂತ ತುಂಬಾ ಸುಮಧುರವಾಗಿ ಕೋಮಲವಾಗಿ ಮಾತಾಡುವಂಥ ವ್ಯಕ್ತಿಗಳಾಗ್ಬಿಡ್ತೀರ. ಅಲ್ಲಿಗೆ ಶನಿ ಚೆನ್ನಾಗಿದೆ, ಕುಜ ಚೆನ್ನಾಗಿದೆ, ಬುಧ ಚೆನ್ನಾಗಿದೆ, ಸೂರ್ಯ ಚೆನ್ನಾಗಿದೆ, ಗುರು ಚೆನ್ನಾಗಿದೆ, ರಾಹು ಚೆನ್ನಾಗಿದೆ, ಕೇತು ಚೆನ್ನಾಗಿದೆ. ಯಾರು ಚೆನ್ನಾಗಿಲ್ಲ? ಶುಕ್ರ ಚೆನ್ನಾಗಿಲ್ಲ. ಶುಕ್ರ ಶತ್ರು ಮನೆಗೆ ಬಂದ್ರೆ ಏನ್ ಫಲ ಅದನ್ನು ಒಂದ್ ಸ್ವಲ್ಪ ತಿಳಿಸ್ತೀನಿ ನೋಡಿ. ಅಮಯೇನ ಬಲಹೀನ ತಾಂಗತೋ ಹೀನ ವೃತ್ತಿ ಜನಜಿತ್ತ ಸಂಸ್ಥಿತ ಕಾಮಿನಿ ಭವನ ಧ್ಯಾನ ದುಃಖಿತ ಕಾಮಿನಿ ಭವನಗೆ ಶನೈಶ್ಚರೈ ಅಂತ ಹೇಳಿ ಒಂದು ಫಲ ಬರುತ್ತೆ. ಇದು ಶನಿಯ ಫಲ ಆಯ್ತಾ. ಅಂದ್ರೆ ಶನಿ ನಿಮಗೆ ಕೊಡ್ಬೇಕಾದ ಫಲ, ಬಟ್ ನ್ಯೂಟ್ರಲ್ ಆಗ್ಬಿಟ್ರು. ನಮ್ಗೀಗ ಶುಕ್ರ ಫಲ ಏನು? ಶುಕ್ರ ಬಂದು ಸಪ್ತಮಕ್ಕೆ ಬಂದಾಗ ಸ್ವಲ್ಪ ಹೆಚ್ಚು ಆಸೆಗಳು ಜಾಸ್ತಿ ಪಡುವಂಥದ್ದು. ವಿಲಾಸಮಯ, ಹೋಗು, ಟೂರ್ಗೆ ಹೋಗು, ದುಡ್ಡು ಖರ್ಚು ಮಾಡು, ರೆಸಾರ್ಟ್ಗೆ ಹೋಗು, ಹೋಮ್ ಸ್ಟೇಗೆ ಹೋಗು, ಕಾರ್ ಡೀಸೆಲ್ ಹಾಕು, ಪೆಟ್ರೋಲ್ ಹಾಕು, ಸುತ್ತಾಡ್ತಾ ಇರು, ಹೀಗೆ ಹೆಚ್ಚೆಚ್ಚು ಖರ್ಚುಗಳು ಜಾಸ್ತಿ ಆಗುವಂಥದ್ದು. ವಿಲಾಸದಲ್ಲಿ ನಿರತರು, ಅತ್ಯಂತ ಚಂಚಲ ಸ್ವಭಾವದವರು, ಕೈಗೆ ಬಂದಂಥ ಹಣವನ್ನ ಹೆಚ್ಚು ಖರ್ಚು ಮಾಡುವಂಥದ್ದು. ಆಮೇಲೆ ಡಿಸೈರ್ಸ್, ಆಸೆಗಳು ಜಾಸ್ತಿ ಉತ್ಪತ್ತಿ ಆಗೋದು. ಎಲ್ಲ ಕಡಿಮೆ ಮಾಡ್ಬೇಕು ಆಷಾಢ ಮಾಸದಲ್ಲಿ. ಶುಕ್ರ ಬಂದು ಚೆನ್ನಾಗಿಲ್ಲ. ಕಂಪಲ್ಸರಿ ಹೇಳ್ತೀನಿ ನಾನು, ನೀವು ಶಿವನ್ನ ಪೂಜೆ ಮಾಡ್ತಿರೋ, ವಿಷ್ಣು ಪೂಜೆ ಮಾಡ್ತಿರೋ, ಅದು ಸೆಕೆಂಡ್ರಿ, ಅದು ನಿಮಗೆ ಸೇರಿದೆ, ನಿಮ್ಮ ಆರಾಧ್ಯ ದೇವರು. ಆದರೆ ದೇವಿಯ ಆರಾಧನೆ ಕಂಪಲ್ಸರಿ ಮಾಡಬೇಕು. 6ನೇ ಮನೆಯಲ್ಲಿ ಕೂತಿದ್ದಾರೆ ಯಾರು? ನಿಮಗೆ ಶುಕ್ರ. ನಿಮಗೆ ತಿಳಿದಿರಲಿ, ನಿಮಗೆ 8ನೇ ಮನೆ ಅದೃಷ್ಟವನ್ನ ಕೊಡುವಂತ ಸ್ಥಾನಾಧಿಪತಿ ಹಾಗೂ ಧೈರ್ಯ ಸ್ಥೈರ್ಯ ಸಹೋದರ ಸ್ಥಾನಾಧಿಪತಿ ಶುಕ್ರನೇ. ಅವರು 6ನೇ ಮನೆಯಲ್ಲಿ ಕೂತಿದ್ದಾರೆ ಅಂದ್ರೆ
ಸಹೋದರರಿಂದ ಅಥವಾ ಸಹೋದರಿಯರಿಂದ ನಿಮ್ಗೊಂದು ಸ್ವಲ್ಪ ವ್ಯಾಜ್ಯಗಳು ಜಗಳಗಳು ಬರ್ಬೋದು. ಅದೃಷ್ಟ ನಿಮ್ಮ ಕೈ ತಪ್ಪಿ ಹೋಗ್ಬೋದು. ಕೈ ತಪ್ಪಿ ಹೋಗಬಾರ್ದಂದ್ರೆ ಅಮ್ಮನವ್ರನ್ನ ದರ್ಶನ ಮಾಡಿ, ಶಕ್ತಿ ಪೀಠಕ್ಕೆ ಅದಕ್ಕಾದ್ರೂ ಹೋಗಿ ಬನ್ನಿ. ಯಾವ್ದಾದ್ರು ಅಮ್ಮನವರ ಶಕ್ತಿಯನ್ನ ಅಭಿವೃದ್ಧಿ ಮಾಡಿಕೊಂಡು ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಶುಕ್ರ ಅಂದ್ರೆ ದೇವಿ, ಅಮ್ಮನವರು. ಅದೃಷ್ಟ ನಿಮ್ಮ ಕೈ ಬಿಟ್ಟು ಹೋಗ್ಬೋದು, ಜೊತೆಗೆ ಧೈರ್ಯ ಕಳ್ಕೊಳ್ಬೋದು, ಭಯ ಜಾಸ್ತಿ ಉತ್ಪತ್ತಿ ಆಗ್ಬೋದು, ಕನ್ಫ್ಯೂಷನ್ ಜಾಸ್ತಿ ಆಗೋದು, ಸ್ಟ್ರೆಸ್ ಜಾಸ್ತಿ ಆಗೋದು, ಏನೇನೋ ಉಚಿತರ ಮಾತಾಡೋದು, ಈ ಥರದ್ದೆಲ್ಲ ಆಗ್ಬೋದು. ಅದೆಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು, ತುಂಬ ಇಂಪಾರ್ಟೆಂಟ್. ಇದೊಂದು ಪರಿಹಾರ ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಈ ತಿಂಗಳು ನಿಮಗೆ 29ನೇ ತಾರೀಕು ಗುರು ಪೌರ್ಣಿಮೆ ಬರುತ್ತೆ, ಅವತ್ತು ಗುರುಗಳ ಆರಾಧನೆ ಮಾಡಿ. 10ನೇ ತಾರೀಕು ನಿಮಗೆ ಬುಧ ಜಯಂತಿ ಬರುತ್ತೆ, ಅವತ್ತಿನ ದಿನ ವ್ಯಾಪಾರಸ್ಥರು ಯಾರಾದ್ರೂ ವಿದ್ಯಾರ್ಥಿಗಳು ಅವತ್ತು ಮಹಾವಿಷ್ಣುವಿನ ದರ್ಶನ ಮಾಡಿ ಒಂದು ತುಳಸಿ ಅರ್ಚನೆ ಮಾಡಿಸಿ. ಇನ್ನು 15ನೇ ತಾರೀಕು ಆಷಾಢ ಮಾಸ ಶುರುವಾಗುತ್ತೆ. ಏನೋ ಶುಭ ಕಾರ್ಯಗಳಿಲ್ಲ ಬಿಡಿ, ನಾನು ಯಾರು ಶುಭ ಕಾರ್ಯಗಳ ಬಗ್ಗೆ ಹೇಳ್ತಾನೆ ಇಲ್ಲ. ಇನ್ನು 17ನೇ ತಾರೀಕು ದಕ್ಷಿಣಾಯನ ಪುಣ್ಯಕಾಲ ಶುರುವಾಗುತ್ತೆ ನಮಗೆ. ಅಲ್ಲಿಂದ ದಕ್ಷಿಣಾಯನ ಉತ್ತರಾಯಣ ಮುಗಿಯುತ್ತೆ. 6 ತಿಂಗಳು ಉತ್ತರಾಯಣ, 6 ತಿಂಗಳ ದಕ್ಷಿಣಾಯನ. ಇನ್ನು ಈ ತಿಂಗಳು ಕೊನೆಗೆ ಒಂದು 26ನೇ ತಾರೀಕಾಗಿ ಶನಿ ವಕ್ರಿ ಆಗುತ್ತೆ. ಶನಿ ವಕ್ರಿ ಆದ್ರೂ ಸಹ ಅವರು ಮೀನರಾಶಿಯಲ್ಲೇ ಇರ್ತಾರೆ. ಅವರ ಮುಖದ ಬದಲಾವಣೆ ಮಾತ್ರ ಹಿಂದಿನ ರಾಶಿ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಯಾವಾಗಲೂ ಗ್ರಹಗಳು 7 ಗ್ರಹಗಳು ಮುಂದಕ್ಕೆ ಚಲಿಸ್ತಾ ಇರುತ್ತೆ. ರಾಹುಕೇತುಗಳು ಮಾತ್ರ ಯಾವಾಗಲೂ ಉಲ್ಟಾ ಚಲಿಸ್ತಾ ಇರುತ್ತೆ. ಶನಿ ಉಲ್ಟಾ ಚಲಿಸಕ್ಕೆ ಶುರು ಆಗ್ತಾರೆ ತಾತ್ಕಾಲಿಕವಾಗಿ. ಒಂದು ಡಿಸೆಂಬರ್ 9ನೇ ತಾರೀಕುವರೆಗೂ ಅವರೊಂದು ಸ್ವಲ್ಪ ವಕ್ರತ್ವವನ್ನು ಪಡೀತಾರೆ. ಆದರೂ ಮೀನರಾಶಿಯಲ್ಲೇ ಇರೋದ್ರಿಂದ ಗುರು ದೃಷ್ಟಿ ಮೀನರಾಶಿಯವ್ರ ಮೇಲೆ ಇರುತ್ತೆ, ಗುರು ದೃಷ್ಟಿ ಶನಿ ಮೇಲೆ ಇರುತ್ತೆ. ಶನಿ ನ್ಯೂಟ್ರಲ್ ಆಗಿರ್ತಾರೆ, ಜನ್ಮ ಶನಿ ಪ್ರಭಾವ ಇರಲ್ಲ, ಸುಖವಾಗಿರ್ಬೋದು. ಒಟ್ಟಾರೆ ಮೀನರಾಶಿಯವರಿಗೆ ಈ ತಿಂಗಳು ಅದ್ಭುತವಾಗಿದೆ. ಅಮ್ಮನವ್ರನ್ನ ಆರಾಧನೆ ಮಾಡಿ, ಅಮ್ಮನವರ ಆಶೀರ್ವಾದದಿಂದ ನಿಮ್ಗೆ ಈ ತಿಂಗಳು ಜಾಕ್ಪಾಟ್ ಹೊಡೆಯುತ್ತೆ. ಜೀವನದಲ್ಲಿ ಮರೆಯಕ್ಕಾಗದೇ ಇರತಕ್ಕಂಥ ಮಾಸ ಆಗತ್ತೆ. ಸಕ್ಸಸ್ ಅನ್ನೋದು ನಿಮ್ಗೆ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮೀನರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.